ಪ್ರತಿ ಬಾರಿ ಬಿಗ್ ಬಾಸ್ ಸೀಸನಲ್ಲಿ ಉತ್ತರ ಕರ್ನಾಟಕದ ಮಂದಿ ಒಬ್ಬರಾದರೂ ಕಂಟೆಸ್ಟೆಂಟ್ಸ್ ಇದ್ದೇ ಇರ್ತಾರೆ. ಸೊ ಏನು ಅನ್ಸುತ್ತೆ ನಿಮಗೆ? ಒಂದು ಕಡೆ ಖುಷಿನೂ ಆದರೆ ಒಂದು ಕಡೆ ಎಲ್ಲೋ ಮತ್ತವ್ರಿಗೆ ಈ ಪ್ಲ್ಯಾಟ್ಫಾರ್ಮ್ ಸಿಗಲ್ವೇನೋ ಅನ್ನೋ ರೀತಿಯೂ ಇರಬಹುದಲ್ವಾ? ಹೌದು, ಉತ್ತರ ಕರ್ನಾಟಕ ಮಂದಿ ಒಬ್ಬರಾದ್ರೂ ಇರಾಕಬೇಕ್ರಿ. ಯಾಕೆ ಇರ್ಬೇಕಂದ್ರೆ TRP ಬರೋದು ನಮ್ಮೂರ ಕಡೆಯಿಂದ. ಯಾರು ನೋಡ್ತಾರೆ ಬೆಂಗಳೂರಾಗ ಅಷ್ಟು ಮಂದಿ? ನಮ್ಮ ಉತ್ತರ ಕರ್ನಾಟಕ ಮಂದಿನೇ ಜಾಸ್ತಿ ನೋಡೋದು. ಎಲ್ಲರೂ ಅಂತಿರುವ ಬರೀ ಮಾತೈತಿರು ಉತ್ತರ ಕರ್ನಾಟಕ ಅಂತ. ಹೌದು ಗುರು, ಉತ್ತರ ಕರ್ನಾಟಕ ಅನ್ನಕಬೇಕು. ಯಾಕಂದ್ರೆ ಇವತ್ತಿಗೂ ಸೀರಿಯಲ್ಗಳು ಓಡಾಕತ್ತಾವ, ಪಿಕ್ಚರ್ಗಳು ಓಡಾಕತ್ತಾವ ಅಂತಂದ್ರೆ ಅದು ನಮ್ಮ ಉತ್ತರ ಕರ್ನಾಟಕ ಮಂದಿಯಿಂದನೇ ರೀ. ಸೀರಿಯಲ್ ಜಾಸ್ತಿ ನೋಡೋದು ನಮ್ಮ ಉತ್ತರ ಕರ್ನಾಟಕ ಕಡೆ. TRP ಬರಾಕತ್ತಿದ್ದ ಉತ್ತರ ಕರ್ನಾಟಕ ಮಂದಿಯಿಂದ. ಯಾಕಂದ್ರೆ ಸೀರಿಯಲ್ ಆಗಲಿ, ಮೂವಿಗಳಾಗಲಿ ಪ್ರತಿಯೊಂದು ನೋಡೋದು ನಮ್ಮ ಉತ್ತರ ಕರ್ನಾಟಕ ಮಂದಿನೇ. ಸೊ ಬಿಗ್ ಬಾಸ್ ಅವ್ರು ಖಂಡಿತ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಅವಕಾಶ ಕೊಡಬೇಕು. ನೀವು ಲಘುನ ಆಚಾಕಕ್ಕೆ ಹೋಗ್ಬೇಡ್ರಿ ನಮ್ಮ ಮಂದಿಗೆ ಸ್ವಲ್ಪ. ಯಾಕಂದರೆ ನಾವು ಗತ್ತಿಂದ ನಾವು ಏನೋ ಒಂದು ಅಚೀವ್ ಮಾಡ್ತೀವಿ, ಸಾಧನೆ ಮಾಡ್ತೀವಿ ಅಂತ ರಪ್ಪಂತ ಒಳಗೆ ಹವದ್ಲೆ ಬಂದಿರ್ತೀವಿ. ನೀವು ನೋಡ್ರೆ ಹೊರಗೆ ಹಾಕ್ಬಿಡ್ತೀರ. 50 ದಿನಕ್ಕೆ ನನಗೂ ಆಚೆ ಹಾಕ್ಯಾರ, ನನಗೂ ಇನ್ನೂ ಇರಬೇಕಿತ್ತು. ಉತ್ತರ ಕರ್ನಾಟಕ ಮಂದಿ ಆಯ್ತು, ಎಷ್ಟೋ ಬೆಂಗಳೂರು ಮಂದಿನೂ ಇಷ್ಟಪಡ್ತಾರೆ, ಹೋಟ್ ಹಾಕಿದ್ರೆಲ್ಲ ಮಾಡಿದ್ದಾರೆ. ಅದು ಯಾಕೆ ಹೊರಗೆ ಬಂದು ನಮಗೂ ಗೊತ್ತಿಲ್ಲ. ಬಟ್ ಹನುಮಂತು ಕೊನೆವರೆಗೂ ಇರಬೇಕು, ವಿನ್ ಆಗ್ಬೇಕಂತ ನಮ್ಮ ಆಸೆ ಐತಿ. ಸೊ ಉತ್ತರ ಕರ್ನಾಟಕ ಮಂದಿ ಅಷ್ಟೇ ಅಲ್ಲ, ಪ್ರತಿಯೊಬ್ಬರೂ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ. ಹನುಮಂತು ಈವನ್ ಬೆಂಗಳೂರಾಗಲಿ ಮಂಗಳೂರು ಯಾವುದೇ ಊರವರಾಗಿರಲಿ ಹನುಮಂತು ಅಂದರೆ ಇಷ್ಟಪಡ್ತಾರೆ. ಯಾಕಂದರೆ ಅವ್ನ ಹಾಡು ಭಾಷೆ ಮತ್ತು ಅವ್ನ ಹಾಡು ಸ್ಟೈಲ್ ರೀ ಎಷ್ಟು ನೋಡ್ರಿ ಅವ್ರು ಟ್ರೆಂಡಿಂಗ್ ಆಗ್ಯಾವ. ಇನ್ಸ್ಟಾ ರೀಲ್ಸ್ನಾಗ ತೆಗೆದ್ರೆ ಸಾಕು ಹನುಮಂತನ ಹಾಡುಗಳೇ ಬರ್ತಾವೆ. ಸೊ ಉತ್ತರ ಕರ್ನಾಟಕ ಜಾನಪದ ಕಲೆ ಕೂಡ ಎದ್ದು ಕಾಣ್ಲಿಕ್ಕತ್ತೈತಿ. ಸೊ ದಯವಿಟ್ಟು ಎಲ್ಲ ಚಾನಲ್ ಅವ್ರು ಕೇಳ್ಕೊಳ್ಳೋದು ಇಷ್ಟೇ, ಉತ್ತರ ಕರ್ನಾಟಕ ಮಂದಿನ ಕೇವಲವಾಗಿ ನೋಡಕ್ಕೆ ಹೋಗ್ಬೇಡ್ರಿ. ಉತ್ತರ ಕರ್ನಾಟಕ ಮಂದಿಗೆ ಬೇಜಾನ್ ಪವರ್ ಐತ್ರಿ. ಅವಕಾಶ ಕೊಟ್ಟು ನೋಡ್ರಿ, ನಿಮ್ಮ ಸೈಡ್ ಹೊಡೆದು ಮುಂದಕ್ಕೆ ಹೋಗ್ತಾರೆ ಅವ್ರು. ಮತ್ತೊಂದು ಕಡೆ ಕೆಲವೊಂದು, ಎಲ್ಲರೂ ಅಂತಲ್ಲ ಒಂದು ವರ್ಗ ಮಾತ್ರ ಹೇಳ್ತಿರೋದು, ಅವು ಎಲ್ಲೋ ಹನುಮಂತ ಅವರು ತೀರಾ ಓವರಾಗಿ ಮಾಡ್ತಿದ್ದಾರೆ, ಭಾಳ ಹೊಲಸು ಅನ್ನೋ ಥರ. ಯಾಕಂದ್ರೆ ಅವರು ಗೊತ್ತು ಕೆಲವೊಂದು ಎಪಿಸೋಡ್ಗಳಲ್ಲಿ ಅವ್ರು ಏನು ತಿಳಿಸುತ್ತೋ ಅದನ್ನು ಮಾತಾಡ್ಬಿಡ್ತಾರೆ. ಮತ್ತು ಇನ್ನೊಂದೇನೆಂದ್ರೆ ಅಷ್ಟೊಂದು ರಿಯಾಲಿಟಿ ಶೋ, ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ವ್ಯಕ್ತಿ ವೆಸ್ಟರ್ನ್ ಬಾತ್ರೂಮ್ ಅನ್ನೋದ್ರೆ ಏನು ಗೊತ್ತಿಲ್ವಾ ಇವ್ರಿಗೆ? ಯಾಕಂದ್ರೆ ಬೇರೆ ಬೇರೆ ವಿದೇಶಕ್ಕೆಲ್ಲ ಹೋಗಿ ಬಂದವರು, ಆದ್ರೂ ಗೊತ್ತಿಲ್ಲ ಅನ್ನೋ ರೀತಿ ಡ್ರಾಮಾ ಮಾಡಕತ್ತಾರ ಅನ್ನೋ ರೀತಿ ಮಾತಾಡಿದ್ರು. ನೋಡ್ರಿ, ಅದೇ ಹೇಳತ್ತೇನಲ್ಲ, ಹಳ್ಳಿ ಮಂದಿಗೆ ಇವತ್ತಿಗೂ ಕೆಲವೊಂದಿಷ್ಟು ಏನೇನು ಇದು ಅದಾವ ಗೊತ್ತಿರಂಗಿಲ್ಲ ರೀ. ಹನುಮಂತು ಸಿಂಗಾಪುರ್ಗೆ ಹೋಗಿರ್ಬೋದು, ಲಂಡನ್ಗೆ ಹೋಗಿರ್ಬೋದು, ಅಮೆರಿಕಕ್ಕೆ ಹೋಗಿ ಎಲ್ಲ ಹೋಗಿರಲಿ, ಅವು ಏನೋ ಒಂದು ಶೋಗ್ ಅಂತ ಹೋಗಿರ್ತಾನೆ, ಒಂದಿನ 2 ದಿನ ಇದು ಬಂದಂಥ ವ್ಯಕ್ತಿ. ಅಲ್ಲೊಂದು ಪದ್ಧತಿ ಬೇರೆ ಇರ್ತೈತಿ, ಇಲ್ಲೊಂದು ಪದ್ಧತಿ ಬೇರೆ ಇರ್ತೈತಿ. ಗೊತ್ತಿರಲ್ದನ ಕೇಳೋದ್ರಲ್ಲಿ ಏನು ತಪ್ಪೈತಿ? ಹಂಗಿದ್ರೆ ಇಲ್ಲಿರೋರ್ಗೆ ಏನು ಬಾರಿ ಈಗ ತಡೀರಿ. ಹಂಗಿತ್ತಂದ್ರೆ ಇಲ್ಲಿ ಆಟ ಆಡುವ ಮಂದಿ ನಾಟಕ ಅಂತ ಹೇಳಕತ್ತಾರಲ್ಲ, ಇವ್ರನ್ನ ಕರ್ಕೊಂಡೋಗಿ ನಾವು ಉತ್ತರ ಕರ್ನಾಟಕ ಒಳಗೆ ಹೆಂಡಿ, ಶಗಣಿ, ಆಕಳ, ಎಮ್ಮಿ ಇದನ್ನ ಬಳಸಾಕಚ್ಚಿರ ಅವ್ರಿಗೆ ಗೊತ್ತೈತಿ? ಗೊತ್ತಿಲ್ಲ ಅಂತಲೇ ಹೇಳ್ತಾರೆ ಅವ್ರು. ಯಾಕಂದ್ರೆ ಅದನ್ನು ಮಾಡಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಕುಳ್ಳು ಅಂದ್ರೆ ಏನು ಗೊತ್ತೈತಿ ಅವ್ರಿಗೆ? ಎಮ್ಮೆ ಹೆಣ್ಣು ಅಂದ್ರೆ ಗೊತ್ತೈತಿ ಅವ್ರಿಗೆ? ವಾಡಿ ಅಂದ್ರೆ ಗೊತ್ತೈತಿ? ದನಕ್ಕೆ ಹಾಕೋ ಮೇವು ಅಂದ್ರೆ ಗೊತ್ತೈತಿ? ಇಲ್ಲ, ಗೊತ್ತಿಲ್ಲ ಅವ್ರಿಗೆ. ಯಾಕಂದ್ರೆ ಅವ್ರು ಮಾಡಿಲ್ಲ, ಅವ್ರಿಗೆ ಗೊತ್ತಿಲ್ಲ ರೀ. ಹನುಮಂತಗೂ ಅದು ಗೊತ್ತಿಲ್ಲ. ಯಾಕಂದ್ರೆ ಹಳ್ಳಿ ಕಡೆ ಇವತ್ತಿಗೂ ಸಂಡಾಸ್ ಬಾತ್ರೂಮ್ಗಳು ಇಲ್ಲ. ಚರ್ಗಿ ತೊಗೊಂಡು ಹೊರಗೆ ಹೋಗ್ತಾರೆ, ಗುಡ್ಡಕ್ಕೆ ಹೋಗ್ತಾರೆ ಸಂಡಾಸ್ಗೆಲ್ಲ. ಅದ್ರೊಳಗೆ ಅವ ಕುರಿಕಾಯಿ ಮನುಷ್ಯ ಪಾಪ, ಅವರೆಲ್ಲ ಹೊರಗೆ ಹೋಗ್ತಾರೆ. ಅಂಥದ್ರೊಳಗೆ ವೆಸ್ಟರ್ನ್ ಟ್ರೆಂಡ್ ಅವ್ರಿಗೆ ಗೊತ್ತಿಲ್ಲ. ಸೊ ಗೊತ್ತಿರೋದಕ್ಕೆ ಗೊತ್ತಿಲ್ಲ ಅಂತ ಹೇಳೋದ್ರಲ್ಲಿ ತಪ್ಪೇನೈತಿ? ಅಂದರೆ ನಾ ಅದೇ ಹೇಳತ್ತೆ ನೋಡ್ರಿ, ಒಬ್ಬ ಮನುಷ್ಯನಿಗೆ ಹೆಸರು ಹೇಳಕ್ಕೆ ಏನೋ ಒಂದು ರೀಸನ್ ಬೇಕು. ಹನುಮಂತ್ ಸಿಕ್ಕಿದ್ದ, ಅದು ಒಂದು ರೀಸನ್ ಇಟ್ಕೊಂಡು ಹೇಳ್ಕೊಂಡು ಹೋದ್ರು. ಆದರೆ ಅವೆಷ್ಟು ಪವರ್ಫುಲ್ ಅದಾನಂದ್ರೆ ಆಡು ಭಾಷೆ ಓಪನ್ ಆಗಿ ಅವನು ಮುಜುಗರ ಪಟ್ಕೊಳಂಗಿಲ್ಲ. ನಾ ಹಿಂಗಂದ್ರೆ ಅಯ್ಯೋ ಅಸಹ್ಯ ಆಗ್ತೈತಿ, ಹಿಂಗಿದ್ರೆ ಅಸಹ್ಯ ಆಗ್ತೈತಿ, ಅದೇನೂ ಇಲ್ಲ. ಈಗ ನೋಡಿ, ಹಂಗಿದ್ರೆ ಬಿಗ್ ಬಾಸ್ ಬಂದಾನ ಅಂತ ಹೇಳ್ಬಿಟ್ಟು ಅವ್ನು ನೋಡಿ ಬಿಗ್ ಬಾಸ್ ಬಂದ್ರು ಲುಂಗಿನ ತೊಗೊಂಬಂದಾನ. ಉತ್ತರ ಕರ್ನಾಟಕ ಲುಂಗಿ ಬಿಗ್ ಬಾಸ್ ಮನೆ ಗಂಟ ಬಂದೈತೆ ಒಂದು. ಯಾಕಂದ್ರೆ ಅವ್ನು ಇರೋದು ಹಂಗೈತಿ. ಏನು ಬಿಗ್ ಬಾಸ್ ಮಂದಿಗೆ ಸ್ಟೈಲಿಶ್ ಆಗಿದ್ದೋಕೆ ಮತ್ತು ಬೇರೆ ನಾನು ಬಟ್ಟೆ ಹಾಕೋಬೇಕು ಅನ್ನೋದು ಇಲ್ಲ ಅಂತಲ್ಲ. ಆಡು ಭಾಷೆನೇ ಮಾತಾಡ್ತಾನೆ, ಹಾಗೆ ಇದ್ದಾನೆ, ಜಾನಪದ ಸಾಂಗ್ಗಳು ಹಾಡ್ತಾನೆ. ಅದಕ್ಕೆ ಸುದೀಪ್ ಸರ್ ಹೇಳಿರೋದು, ನಮ್ಮ ಕಡೆ ಡಿಸೈನರ್ ಕಡೆಯಿಂದ ನಾವು ಬಟ್ಟೆ ಕಳಿಸ್ತೀವಿ, ನೀವು ನಿಮ್ಮ ಅಳತೆ ಕೊಟ್ಟು ಕಳಿಸ್ರಿ ಅಂತ ಹೇಳಿದ್ರಲ್ಲ, ನಿಜವಾಗ್ಲೂ ಖುಷಿ ಆಯ್ತು. ಅದೇ ಸುದೀಪ್ ಸರ್ ದುಡ್ಡು ಗುಣ ನೋಡ್ರಿ. ಅಬ್ಸರ್ವ್ ಎಷ್ಟು ಮಾಡ್ತಾರೆ ನೋಡ್ರಿ. ಎಲ್ಲರೂ ಚಲೋ ಬಟ್ಟೆ ಹಾಕಂದ್ರೆ ಹನುಮಂತ್ ಲುಂಗಿ ಹಾಕೊಂಡಾನ, ಅವ್ರಿಗೂ ನಾವು ಡಿಸೈನರ್ ನಮ್ಮ ಕಡೆಯಿಂದ ಕಳಿಸ್ತೀವಿ ಅಂತ. ಹಂಗಂತೇಳಿ ಲುಂಗಿ ಹಾಕಿದ್ದಕ್ಕೆ ನೀ ಹಂಗಿದ್ದಿದ್ದು ತಪ್ಪಂತೂ ಹೇಳತ್ತಿಲ್ಲ. ಅದನ್ನು ಖುಷಿ ಆಯ್ತು ಸುದೀಪ್ ಸರ್ಗೆ. ಆದರೆ ಹಿಂಗೆ ಕಾಂತಿ ಅದನ್ನೂ ಹಾಕೋಣ ಅಂತ. ಸೊ ನಾವು ಒಂದೇ ಹೇಳೋದು ಎಲ್ಲರಿಗೂ, ಉತ್ತರ ಕರ್ನಾಟಕ ಮಂದಿಗೆ ಎಲ್ಲಾನು ಗೊತ್ತಿರ್ಬೇಕಂತ ಏನಿಲ್ಲರಿಪ್ಪ. ಇರ್ಬೋದು, ಇರ್ಲಾಕೂ ಇಲ್ಲ. ಈಗ ನನಗೆ ಎಷ್ಟೊಂದು ಕಡೆ ಸ್ಟಾರ್ಟಿಂಗ್ ಬೆಂಗಳೂರು ಬಂದಾಗ ಲಿಫ್ಟಲ್ಲಿ ಹೋಗೋದು ನನಗೂ ಗೊತ್ತಿರಲಿಲ್ಲ. ಯಾಕಂದ್ರೆ ನಾವು ನಮ್ಮೂರಾಗ ಏನು ಲಿಫ್ಟ್ ಅದಾವೇನ? ಊರಿಗೆ ಹೋಗಕ್ಕೆ, ಹೊಲಕ್ಕೆ ಹೋಗಕ್ಕೆ, ಅಲ್ಲಿ ಹೋಗಕ್ಕೆ, ಇಲ್ಲಿ ಹೋಗಕ್ಕೆ ಲಿಫ್ಟ್ ಇರ್ತಾವೆ ಇಲ್ಲ. ನಾವು ಸ್ಟಾರ್ಟಿಂಗ್ ಬಂದಾಗ ಕಲಿತ ಮೇಲೆ ಗೊತ್ತಾಗಿರೋದಲ್ಲ. ಇವಾಗ ನನಗೆಲ್ಲ ಗೊತ್ತೈತಿ, ಅವಾಗ ಏನೂ ಗೊತ್ತಿರಲಿಲ್ಲ. ಆವಾಗಲೂ ನನಗೂ ಅಂದರು, ನನ್ನ ಬಗ್ಗೆ ಹಿಂದೆ ಮಾತಾಡ್ತಿದ್ರಿ ಎಲ್ಲಿ ಬಿಗ್ ಬಾಸ್ ಮನೆಯಾಗಿದ್ದಾಗ. ಈಗ ಕೆಲವೊಂದಿಷ್ಟು ಆಡಿಷನ್ ಕರೆದಾಗ ರೀ ಜೀನ್ಸ್ ಹಾಕೊಂಬ ಸ್ಟೈಲಾಗಿ, ಈ ಕ್ಯಾರೆಕ್ಟ್ರಿಗೆ ಏನು ಬೇಕೋ ಆ ಬಟ್ಟೆ ಹಾಕೊಂಬ ಅಂದಾಗ ನಾವು ಆ ಬಟ್ಟೆ ಹಾಕೊಂಡು ಹೋಗ್ತಿದ್ವಿ. ಸೊ ಬಿಗ್ ಬಾಸಲ್ಲಿ ಅಕ್ಕಿ ಏನೋ ಶಾರ್ಟ್ ಜೀನ್ಸ್ ಎಲ್ಲ ಹಾಕ್ತಾಳೆ, ಭಾರಿ ಸ್ಟೈಲಿಶ್ ಆಗಿದ್ದಾಳೆ, ಬಿಗ್ ಬಾಸ್ ಮನೆಯಾಗ ಇಷ್ಟು ನಾಟಕ ಆಡ್ಲಿಕ್ಕತ್ತಾಳ. ಅಲ್ಲ ಗುರು, ಆ್ಯಕ್ಟಿಂಗ್ ಕೊಡಿ. ಈಗ ನನಗೆ ಅಜ್ಜಿ ಕ್ಯಾರೆಕ್ಟರ್ ಕೊಟ್ಟರೆ ನಾನು ಫುಲ್ ಕೂದಲೆಲ್ಲ ಬೆಳಗ್ಗೆ ಮಾಡ್ಕೊಂಡು ಅಜ್ಜಿ ಹೆಂಗೆ ಸೀರೆ ಉಡ್ತಾರೆ ಹಂಗೆ ಉಟ್ಕೊಂಡ್ರೆ ನಾನು ಅಜ್ಜಿ ಕ್ಯಾರೆಕ್ಟರ್ ಆಗ್ತೀನಿ. ಮಾಡರ್ನ್ ಹುಡುಗಿ ಕ್ಯಾರೆಕ್ಟರ್ ನೀವು ಶಾರ್ಟ್ ಜೀನ್ಸ್ ಹಾಕೊಂಡು ಟಿ ಶರ್ಟ್ ಹಾಕೊಂಡು ನಾನು ಮಾಡರ್ನ್ ಆಗ್ತೀನಿ. ಹಂಗಂದ ತಕ್ಷಣ ಸೋನು ಪಟ್ಲಿಗೆ ಭಾರಿ ಏನು ಭಾರಿ ಸ್ಟೈಲಿಶ್ ಆಗಿದ್ದಾಳೆ ಅನ್ನೋದು ತಪ್ಪು. ನಾವು ಕಲಾವಿದ್ರು ನಮ್ಗೆ ಏನು ಕ್ಯಾರೆಕ್ಟರ್ ಕೊಡ್ತಾರೆ ಹಂಗೆ ನಾವು ಇರ್ತೀವಿ. ಅದು ಬಿಟ್ಬಿಟ್ಟು ಓನಾಗಿ ಶೋಕಿ ಮಾಡಲ್ಲ. ಈಗ ನಾನು ಫೋಟೋಶೂಟ್ ಮಾಡಿಸ್ತೀನಿ ರೀ ಎಷ್ಟೊಂದು ಕಡೆ. ಯಾವುದೋ ಒಂದು BMW ಕಾರ್ ಹತ್ರ ನಿಂತು ಫೋಟೋಶೂಟ್ ಮಾಡ್ತಿದ್ದೆ. ಯಾರೋ ರೋಡ್ ಮ್ಯಾಗ ನಿಂತಿರ್ತೈತೆ, ಅದ್ರ ಬಾಜು ನಿಂತು ತೆಗೆಸ್ಕೊಂಡು ಸೋನು ಪಟ್ಲಿ ಎಷ್ಟು ಗಳಿಸಾಳೋಣ ಅವ್ನು ಅವನು BMW ಕಾರ ತೊಗೊಂಡ ಅಂತಾರೆ. ಅದು ಕಾರ್ ನಂದು ಇರ್ತೈತೋ ಇನ್ನು ಯಾವುದೋ ಇರ್ತೈತಿ, ನಾವು ನಿಂತು ಶೋಕಿ ಮಾಡಿರ್ತೀವಿ. ಅದನ್ನು ಹಂಗೆ ತಪ್ಪಿಕೊಂಡು ಬಂದಿರ್ತಾರೆ. ಅದಕ್ಕೆ ನಾನೇನು ಹೇಳೋದು ಅಂದರೆ,
ಪ್ರತ್ಯಕ್ಷ ಕಂಡವ್ರನ್ನ ಪ್ರಮಾಣಿಸಿ ನೋಡ್ಬೇಕ್ರಿ ಮನುಷ್ಯ, ಮಾತಾಡಬಾರ್ದು. ಈಗ ಎಷ್ಟೊಂದು ಮಂದಿ ಅದೇ ಅಂತಿರ್ತಾರೆ, ನಾ ಏನೋ ಒಂದು ತೊಗೊಂಡು ಪೋಸ್ಟ್ ಹಾಕಿದ್ನಿ ಅಂದರೆ, ಅಯ್ಯೋ ಈಕಿ ಕಡೆ ರೊಕ್ಕನೂ ಇರಲಿಲ್ಲ, ಸುದೀಪ್ ಸರ್ ಅವ್ರ ಅವ್ವ ಕಡೆಯಿಂದ ಅವ್ರು ಅವಾಗ ಹೆಲ್ಪ್ ಮಾಡಿದ್ರು, ಇವಾಗಿಲಿಂದ ಬತ್ತು ರೊಕ್ಕ. ಯಪ್ಪ ತಮ್ಮ, ಅದಾಗಿದ್ದ 4 ವರ್ಷದ ಹಿಂದೆ. ನಾ 4 ವರ್ಷದಿಂದ ಏನೂ ದುಡ್ದೇ ಇರಂಗಿಲ್ಲನ, ಏನು ಕೆಲಸನ ಮಾಡಿರಂಗಿಲ್ಲ, ಯಾವ ಸೀರಿಯಲ್ಲ ಬಂದಿರಂಗಿಲ್ಲ, ಬಂದಿರ್ತಾವೆ ಹೋದಿಲ್ರಿ. ಅದ್ರೊಳಗೆ ನಾವು ಏನೋ ಒಂದು ತೊಗೊಂಡಿರ್ತಾವೆ, ಖುಷಿ ಪಡ್ಬೇಕು. ಓಕೆ, ಹಂಗಿದ್ದವ್ರು ಹಿಂಗೆ ಬೆಳೆದಾರ, ಇನ್ನೂ ಬೆಳೀಲಿ. ಒಬ್ಬ ಮನುಷ್ಯನಿಗೆ ಸಪೋರ್ಟ್ ಮಾಡೋಕ್ಕಾದ್ರೆ ಸಪೋರ್ಟ್ ಮಾಡ್ಬೇಕ್ರಿ. ಯಾರಿಗೂ ಕಾಲು ಇಳಿದು ಎಳೆಯೋದು ತುಳಿಯೋದು ಮಾಡಬಾರ್ದು. ನಾವು ಒಬ್ಬನ ತುಳಿದ್ರೆ ಭಗವಂತ ನಿನ್ನೆ ತುಳಿತಾನೆ. ಎಳೆಯೋದು ತುಳಿಯೋದು ಒಬ್ಬರ ಮನೆ ಹಾಳಾಗಲಿ ಅನ್ನೋದು ದಯವಿಟ್ಟು ಯಾರಿಗೂ ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಮವೇ 1000 ಹರ್ಕೊಂಡು ಬಿದ್ದಿರ್ತಾವೆ. ನಮ್ಮ ಜೀವನ ನಾವು ನೋಡ್ಕೊಳ್ಳೋಣ. ಬೇರೆಯವ್ರದ್ದು ಮನಿದು ಏನಾಗೈತಿ ಏನಿಲ್ಲ, ಯಾರು ಚಲೋ ಅದಾರ ಯಾರು ಚಲೋ ಇಲ್ಲ, ಬೇರೆಯವ್ರ ಬಗ್ಗೆ ಯೋಚನೆ ನಮಗೆ ಬೇಡ. ಎಷ್ಟು ದಿನ ಬದುಕ್ತೀವೋ ನಮಗೆ ಗೊತ್ತಿಲ್ಲ, ಯಾವಾಗ ಹೋಗ್ತೀವೋ ನಮ್ಗೆ ಗೊತ್ತಿಲ್ಲ. ಇವಾಗಿರೋ ಸೋನು ಪಟೇಲ್ ಬೆಳಗ್ಗೆ ಎದ್ದ ಕೂಡಲೇ ಫ್ರೇಮ್ನಾಗಿರ್ತೀವೋ ನನಗೆ ಗೊತ್ತಿಲ್ಲ. ಈಗ ಚೆನ್ನಾಗಿದ್ದೀನಿ, ಚೆನ್ನಾಗಿರಬೇಕು, ಬೇರೆಯವ್ರಿಗೆ ಒಳ್ಳೇದು ಬಯಸ್ಬೇಕು, ಅಷ್ಟೇ ನನ್ನ ಧರ್ಮ. ಸೊ ದಯವಿಟ್ಟು ಯಾರ ಬಗ್ಗೆ ಟೀಕೆಗಳನ್ನ ಮಾಡಕ್ಕೆ ಹೋಗ್ಬೇಡ್ರಿ. ಯಾರು ಈಗ ನಿವೇದಿತಾ ಚಂದ್ರನ್ ಡಿವೋರ್ಸ್ ಆಯಿತು, ಆಕಿ ಹಂಗಿರ್ಬೇಕೇನೋ ಅದಕ್ಕೆ ಡಿವೋರ್ಸ್ ಆಯ್ತು, ಈಕಿ ಹಿಂಗೆ ಬೇಡ ಗುರು. ಆಕಿ ಹಂಗಿದ್ರೆ ಅವ್ರ ಮನೆ ಪೂರ್ತಕ್ಕೆ ಇದ್ದಿರ್ತಾಳೆ, ನಿಮ್ಮ ಮನೆಗೆ ಏನಾರು ಬಂದು ಜೀವನ ಮಾಡತ್ತಾಳೆ. ಅವರಪ್ಪ ಬೆಳೆಸಾರ, ಅವ್ರ ಕಷ್ಟ ಅವ್ರಿಗೆ ಗೊತ್ತಾ. ಅವ್ರಿಬ್ಬರ ಮಧ್ಯೆ ಏನಾಗೈತೆ ನಾವೇನು ಹೋಗಿ ಬಗ್ಗೆ ನೋಡಿಲ್ಲ. ಅವರಿಬ್ರಿಗೆ ಏನು ಮನಸ್ತಾಪಗಳಿದೆಯೋ ಅವ್ರ ಬಗ್ಗೆ ಹಸ್ಕೊಂಡಾರ, ಇಲ್ಲ ಏನೋ ಮಾಡ್ಕೊಂಡಾರ. ನಿಮಗೆ ಏನು ನಾನು ಹೇಳೋದು ಇಷ್ಟೇ, ಅವ್ರ ಜೊತೆಗಿದ್ದರೆ ಇಲ್ಲ ಅಂದರೆ ನಿಮಗೇನು ಅಲ್ವಾ? ಸಿಂಪಲ್ ಕ್ವಶನ್. ನಿಮ್ಗೆ ಏನಾರು ಅದರಿಂದ ಒಳ್ಳೇದು ಜ್ಞಾನ ಸಿಗೋದಿದೆಯಾ? ಇಲ್ಲ. ಸ್ವಾಮಿ ವಿವೇಕಾನಂದ್ರ ಬುಕ್ ಓದ್ರಿ, ಅಂಬೇಡ್ಕರ್ ಅವ್ರ ಸಂವಿಧಾನ ಓದ್ರಿ, ಅಂತ ಒಳ್ಳೆ ಮಾರ್ಗದರ್ಶಕರ ಏನು ಹೋರಾಟ ಮಾಡಿದಂಥ ವ್ಯಕ್ತಿಗಳದ್ದು ದೊಡ್ಡ ಪುಣ್ಯಾತ್ರ ಬುಕ್ ಓದ್ರಿ, ಅವ್ರ ಹಿಸ್ಟ್ರಿ ತಿಳ್ಕೊಳ್ಳಿ. ಅದರಿಂದ ನಮ್ಗೆ ಏನಾರು ಯೂಸ್ ಆಗ್ತೈತಿ. ಆಕಿ ಗಂಡು ಹಡ್ದಲೋ ಹೆಣ್ಣು ಹಡ್ದಲೋ, ಈ ಸೆಲೆಬ್ರಿಟಿಗೆ ಮಗು ಆತೋ ಮಗು ಆಗಿಲ್ಲೋ, ಆಕೆ ಯಾವ್ದು ಸೀರೆ ಹಾಕೊಂಡು ಯಾವ ಫ್ಯಾಷನ್ ಮಾಡತ್ತಾಳ, ಅವ್ರಿಬ್ರಿಗೆ ಡಿವೋರ್ಸ್ ಆಯ್ತೋ ಇಲ್ಲೋ, ಜೊತೆಗೆ ಬದುಕಾತಾರೋ, ಇದನ್ನ ಯಾಕೆ ಚೆಕ್ ಮಾಡ್ತೀರಾ? ಅದ್ರ ಕಟ್ಕೊಂಡು ನಿಮಗೆ ಏನಾಗೋದೈತಿ ಲಾಭ? ಏನು ಯೂಸ್ ಇಲ್ಲ. ಯಾಕೆ ಮಂದಿ ಮನಿದು ಅನಕ ಮಾಡಿ ಅನಗಿಸಿ ನಗಾಡೋದು ಅಲ್ವಾ? ನಿವೇದಿತೆಗೆ ಎಷ್ಟಕ್ಕೆ ಕಮೆಂಟ್ ಮಾಡ್ತಾರೆ, ಅದು ಅಕ್ಕಿ ಇಷ್ಟ ರೀ, ಅಕ್ಕಿ ಬಟ್ಟೆ ಶೈಲಿ ಆಗಿರ್ಬೋದು, ಅದು ಅಕ್ಕಿ ಇಷ್ಟ, ಅಕ್ಕಿ ಪರ್ಸನಲ್. ಒಂದು ಕಡೆ ಸೋಷಿಯಲ್ ಮೀಡಿಯಾ ಈ ರೀತಿ ಇಷ್ಟು ವಾಸ್ಟಾಗಿ ಬೆಳೆದಿರೋದ್ರಿಂದ ಇಷ್ಟೆಲ್ಲ ಬರ್ತಿದೆ ಅನ್ನೋದು ಒಂದು ಕಾರಣ ಅನಿಸುತ್ತೆ. ನೋಡ್ರಿ, ಅದೇ ಹೇಳತ್ತೀನಲ್ಲ, ಜನ ಹೆಂಗಿದ್ರು ಮಾತಾಡ್ತಾರೆ ರೀ. ಈಗ ಆಕಿ ಚಲೋ ಬಟ್ಟೆ ಹಾಕೊಂಡ್ಲ, ಆಕಿ ಸೀರೆ ನೋಡ್ರಿ, ನಾನು ಒಂದೇ ಹೇಳೋದು, ಎಷ್ಟು ಕೆಡ್ದಾಗ ಬಟ್ಟೆ ಹಾಕ್ತಿಲ್ಲ ಅಷ್ಟು ವ್ಯೂಸ್ ಆಗಿರ್ತಾವೆ, ಎಷ್ಟು ಕೆಡ್ದಾಗ ಬಟ್ಟೆ ಹಾಕ್ತಿಲ್ಲ ಅಷ್ಟು ಲೈಕ್ಸ್ ಬಂದಿರ್ತಾವೆ. ನೀವು ಎಷ್ಟು ಮೈ ತುಂಬ ಬಟ್ಟೆ ಹಾಕ್ತೀರ ಅದಕ್ಕೆ ಲೈಕ್ ಬಂದಿರಂಗಿಲ್ಲ ಜಾಸ್ತಿ. ಅಂದರೆ ಇಲ್ಲಿ ಅವ್ರದ್ದು ಹಾಕೊಂಡಿರೋರು ತಪ್ಪೋ ಅಥವಾ ನೀವು ಲೈಕ್ ಶೇರ್ ಮಾಡೋರು ನಿಮ್ಮ ತಪ್ಪೋ ನೀವು ತಿಳ್ಕೊರಿ. ನೀವು ನಿಮ್ಮ ದೃಷ್ಟಿ ನೋಟ ಹೆಂಗೈತೆ, ನೀವು ಯಾಕೆ ಹಂಗಿದ್ರೆ ಬಟ್ಟೆ ಬೀಚ್ ಹಾಕೋದಕ್ಕೆ ಜಾಸ್ತಿ ಲೈಕ್ಸ್ ಕೊಡ್ತೀರಾ, ಜಾಸ್ತಿ ಶೇರ್ ಮಾಡ್ತೀರಾ ಅಲ್ವೇನ್ರಿ? ಸೊ ಎಲ್ಲರೂ ಅಂತ ಹೇಳತ್ತಲ್ಲ, ಕೆಲವೊಂದಿಷ್ಟು ಮಂದಿ ವಿಕೃತ ಮನಸ್ಸುಗಳಿರೋರು ಇರ್ತಾರೆ, ಬ್ಯಾಡ್ ಕಮೆಂಟ್ಸ್ ಮಾಡ್ಕೊಂಡು. ಅವ್ರಿಗೆ ಖುಷಿ ಸಿಗೋದೇ ಬೇರೆಯವ್ರನ್ನ ಹರ್ಟ್ ಮಾಡಿದಾಗ. ಸೊ ಅಂಥವ್ರು ನಾವು ಏನು ಹೇಳೋಕ್ಕಾಗಂಗಿಲ್ಲ. ಬಟ್ ಒಂದಿಲ್ಲ ಒಂದಿನ ಕರ್ಮ ರಿಟರ್ನ್ಸ್. ನೀವು ಮಾಡಿದ್ದು ಮಾರಾಯ ನಿಮ್ಗೆ ಬಂದೇ ಬರ್ತೈತಿ. ಸೊ ದಯವಿಟ್ಟು ಯಾರು ಯಾರ ಲೈಫಿಗೆ ಕಮೆಂಟ್ ಮಾಡ್ಕೊಂಡು ಬದುಕಕ್ಕೆ ಹೋಗ್ಬೇಡ್ರಿ. ಈಗ ನನಗೆ ಎಷ್ಟೊಂದು ಕಡೆ ಶೂಟಿಂಗ್ ಹೋದಾಗ ನಾನು ಜಾಸ್ತಿ ಮಾತಾಡ್ತೀನಲ್ರಿ, ಈ ಆಕೆ ಏನು ಬಿಡೋ ಮಾರಾಯ, ಈ ಅವಿ ವಟ ಜಾಸ್ತಿ ಮಾತಾಡ್ತಾಳೆ, ಆಕಿನ ಕರ್ಕೊಂಡು ನಮ್ಗೇನು ಯೂಸ್ ಅಂತಾರೆ. ಹಂಗಿತ್ತಂದ್ರೆ ನಾನು ಸೈಲೆಂಟ್ ಆಗಿದ್ದಿದ್ರೆ ನನಗೆ ಬಿಗ್ ಬಾಸ್ ಅವಕಾಶ ಬರ್ತಿರ್ಲಿಲ್ಲ. ನಾನು ಈ ಥರ ಜೋರು ಇರೋದಕ್ಕೆ ಪಟ ಮಾತಾಡೋದಕ್ಕೆ ನಂಗೆ ಬಿಗ್ ಬಾಸ್ ಅವ್ರು ಕರೆದ್ರೆ. ಹಂಗಾರೆ ಈಗ ನಾನು ಮಾತಾಡಲು ಏನು ಮೂಕು ದೇವನ ಗೊತ್ತಾ ಹಿಂಗೆ ಶಟದ ಸಾಯಿಲ್